Hello students, ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ. The following reaction is performed at 298 Kelvin. ಯಾವ ರಿಯಾಕ್ಷನ್ ಪರ್ಫಾರ್ಮ್ ಮಾಡಿದ್ದಾರೆ ನೋಡ್ರಿ. 2NO gas plus O2 gas in equilibrium with 2NO2 gas. ಈ ಇಕ್ವೇಷನ್ ಅನ್ನು ಈ ರಿಯಾಕ್ಷನ್ ಅನ್ನು ಪರ್ಫಾರ್ಮ್ ಮಾಡಿದ್ದಾರೆ. ಏನು ಕೊಟ್ಟಿದ್ದಾರೆ ನೆಕ್ಸ್ಟ್ the standard free energy of formation of NO ಕೊಟ್ಟಿದ್ದಾರೆ 86.6 kilojoules. ಆಮೇಲೆ what is the standard free energy of formation of NO2 ಕೇಳಿದ್ದಾರೆ. ಓಕೆನಾ, ಅಲಾಂಗ್ ವಿತ್ ದಟ್ KP ಕೂಡ ಕೊಟ್ಟಿದ್ದಾರೆ. ಓಕೆನಾ, ಸೊ ಫಸ್ಟ್ ಲೆಟ್ ಅಸ್ ನೋ ಯಾವ ಇಕ್ವೇಷನ್ಗೆ ಅವರು ಫ್ರೀ ಎನರ್ಜಿ ಚೇಂಜಸ್ ಕೊಟ್ಟಿದ್ದಾರೆ ನೋಡೋಣ. 2NOG ಪ್ಲಸ್ O2G ಈಸ್ ಗಿವಿಂಗ್ ಯು 2NO2G. ಈ ಇಕ್ವೇಷನ್ ಆಗ್ತಾ ಇದೆ. ಅದರ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ದು ಫ್ರೀ ಎನರ್ಜಿ ಕೊಟ್ಟಿದ್ದಾರೆ. ಫಸ್ಟ್ ಅವರು ಫ್ರೀ ಎನರ್ಜಿ ಕೊಟ್ಟಿರೋದು ಇದರದ್ದು NOದು. ಸೊ ಫ್ರೀ ಎನರ್ಜಿ ಆಫ್ ಫಾರ್ಮೇಷನ್ ಆಫ್ NO ಕೊಟ್ಟಿದ್ದಾರೆ ಎಷ್ಟು 86.6 ಕಿಲೋ ಜೋಲ್ ಅಂತಂದರೆ ಎಷ್ಟಾಗುತ್ತೆ, ಅದು ಜೂಲ್ಸಲ್ಲಿ 86,600 ಜೋಲ್ ಆಗುತ್ತೆ. ಆಮೇಲೆ ಮತ್ತೇನು ಕೊಟ್ಟಿದ್ದಾರೆ, KP ಕೊಟ್ಟಿದ್ದಾರೆ ನೋಡ್ರಿ. KP ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇನ್ ಟರ್ಮ್ಸ್ ಆಫ್ ಪಾರ್ಷಿಯಲ್ ಪ್ರೆಷರ್ ಕೊಟ್ಟಿದ್ದಾರೆ 1.6 × 10⁻12. ಆಮೇಲೆ ಟೆಂಪ್ರೇಚರ್ ಕೊಟ್ಟಿದ್ದಾರೆ 298 ಕೆಲ್ವಿನ್ ಕೊಟ್ಟಿದ್ದಾರೆ. ಆಮೇಲೆ ಏನು ಕೇಳಿದ್ದಾರೆ, ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಆಫ್ ಫಾರ್ಮೇಷನ್ ಆಫ್ NO2ನ ಅವರು ಕೇಳಿದ್ದಾರೆ. ಓಕೆನಾ, ಸೊ ಈಗ ಅವ್ರು ಕೊಟ್ಟಿರೋ ಇಕ್ವೇಷನ್ ಇಲ್ಲಿದೆ ನಿಮ್ಮ ಹತ್ರ. ಈ ಇಕ್ವೇಷನ್ಗೆ ಚೇಂಜ್ ಇನ್ ಫ್ರೀ ಎನರ್ಜಿ ಆಫ್ ದ ರಿಯಾಕ್ಷನ್ ಅಂದರೆ ಏನು ಬರುತ್ತೆ, ಫ್ರೀ ಎನರ್ಜಿ ಆಫ್ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ಸ್ ಮೈನಸ್ ಫ್ರೀ ಎನರ್ಜಿ ಆಫ್ ಫಾರ್ಮೇಷನ್ ಆಫ್ ರಿಯಾಕ್ಟೆಂಟ್ಸ್ ಬರುತ್ತೆ. ಸೊ ಪ್ರಾಡಕ್ಟ್ಸ್ ಯಾವ್ದಿದೆ, ಈಗ ಪ್ರಾಡಕ್ಟ್ಸ್ NO2 ಇದೆ, ಬಟ್ NO2 2 moles ಇದೆ. ಸೊ ಪ್ರಾಡಕ್ಟ್ ಬಂದ್ಬಿಟ್ಟು 2 moles ಇರೋದ್ರಿಂದ 2 × ಫ್ರೀ ಎನರ್ಜಿ ಆಫ್ ಫಾರ್ಮೇಷನ್ ಆಫ್ NO2 ಆಗುತ್ತೆ ನಿಮ್ಮದಲ್ಲಿ. 2 × ಫ್ರೀ ಎನರ್ಜಿ ಆಫ್ ಫಾರ್ಮೇಷನ್ ಆಫ್ NO2 ಮೈನಸ್ ರಿಯಾಕ್ಟೆಂಟ್ ಏನಿದೆ 2 × NO ಇದೆ. ಸೊ 2 × ಫ್ರೀ ಎನರ್ಜಿ ಆಫ್ ಫಾರ್ಮೇಷನ್ ಆಫ್ NO ಆಗುತ್ತೆ. ಸೊ ಆಕ್ಸಿಜನ್ ಇಸ್ ಇನ್ ಎಲಿಮೆಂಟರಿ ಸ್ಟೇಟ್, ಅದಂತೂ 0 ಇರುತ್ತೆ. ಲೆಟ್ ಮೀ ನಾಟ್ ಕನ್ಸಿಡರ್ ದಟ್. ಓಕೆನಾ, ಸೊ ಡೆಲ್ಟಾ G0 ಆಫ್ ದ ರಿಯಾಕ್ಷನ್ ಇದೆ. ಈ ಕಡೆ ಏನಿದೆ, ಡೆಲ್ಟಾ G0 ಆಫ್ ದ ರಿಯಾಕ್ಷನ್. ಸೊ ಡೆಲ್ಟಾ G0 ಆಫ್ ದ ರಿಯಾಕ್ಷನ್ ಫಾರ್ಮುಲಾ ಏನು, ಡೆಲ್ಟಾ G0 ಆಫ್ ದ ರಿಯಾಕ್ಷನ್ ಫಾರ್ಮುಲಾ ಬಂದ್ಬಿಟ್ಟು ಮೈನಸ್ RT × ln ಆಫ್ KP. ಇದು ನಿಮಗೆ ಗೊತ್ತಿರಬೇಕು. ಫ್ರೀ ಎನರ್ಜಿ ಚೇಂಜ್ ಆಫ್ ದ ರಿಯಾಕ್ಷನ್ ಫಾರ್ಮುಲಾ ಈಸ್ ಆಲ್ಸೋ ಮೈನಸ್ RT × ln ಆಫ್ KP. ಈ ಇಕ್ವೇಷನ್ ಗೊತ್ತಿರಬೇಕು. ಸೊ ಅದಕ್ಕೆ ಡೆಲ್ಟಾ G0 ಆಫ್ ದ ರಿಯಾಕ್ಷನ್ ಮೈನಸ್ RT × ln ಆಫ್ KP ಅಂತ ಬರ್ತಿದ್ದೀನಿ. ಈಗ NO2 ವ್ಯಾಲ್ಯೂ ಅವರು ನಿಮಗೆ ಕೊಟ್ಟಿದ್ದಾರೆ. NO2 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, NO2 ವ್ಯಾಲ್ಯೂ ಅವರು ಕೇಳಿದ್ದಾರೆ. NO ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ NO ವ್ಯಾಲ್ಯೂ ಎಷ್ಟು 86,600. ಓಕೆನಾ, ಸೊ 2 × G0F ಆಫ್ NO2 ನಿಮ್ಗೆ ಗೊತ್ತಿಲ್ಲ, ಮೈನಸ್ 2 × ಇಲ್ಲಿ 86,600 ನಿಮಗೆ ಕೊಟ್ಟಿದ್ದಾರೆ. ಓಕೆನಾ, ರೈಟ್. ಸೊ ದೇರ್ ಫೋರ್ ಈಗ ನಿಮ್ಮ ಇಕ್ವೇಷನ್ ಏನಾಗುತ್ತಪ್ಪ ಅಂತಂದರೆ ಈ ಕ್ವಾಂಟಿಟಿ ಇಲ್ಲೇ ಇರಲಿ. ಓಕೆನಾ, ಸೊ 2 × G0 ಫ್ರೀ ಎನರ್ಜಿ ಆಫ್ ಫಾರ್ಮೇಷನ್ ಆಫ್ NO2 ಈ ಕಡೆ ಇರಲಿ. ಈ ನೆಗೆಟಿವ್ ಕ್ವಾಂಟಿಟಿ ನೀವು ಈ ಕಡೆ ತಂದರೆ ಪಾಸಿಟಿವ್ ಆಗುತ್ತೆ. ಓಕೆನಾ, ಸೊ ಪಾಸಿಟಿವ್ ಅಂದರೆ ಎಷ್ಟಾಯ್ತದು 2 × 86,600 ಆಯ್ತದು ಪಾಸಿಟಿವ್. ಇಲ್ಲೇನು ಉಳಿದಿದೆ ಮೈನಸ್ RT × ln ಆಫ್ KP ಇದೆ ನಿಮ್ಮ ಹತ್ರ. ಮೈನಸ್ RT × ln ಆಫ್ KP ಆಯಿತಾ. ಓಕೆ ಫೈನ್. ಸೊ ಲೆಟ್ ಅಸ್ ಪುಟ್ ದಿಸ್ ಇನ್ ಒಂದು ಸ್ಕ್ವೇರ್ ಬ್ರಾಕೆಟಲ್ಲಿ ಇಟ್ಕೊಳ್ಳೋಣ. ಓಕೆನಾ, ಸೊ ದೇರ್ ಫೋರ್ ಈಗ G0F ಆಫ್ NO2 ಅಷ್ಟೇನ ಈ ಕಡೆ ಉಳ್ಕೊಂಡ್ಬಿಟ್ರೆ 2 ಈ ಕಡೆ ಬರುತ್ತೆ. 2 ಈ ಕಡೆ ಬಂದರೆ ಏನಾಯ್ತದು 1/2 ಆಯ್ತದು. ಸೊ 1/2 × 2 × 86,600 ಮೈನಸ್ R ಆ್ಯಸ್ ಇಟ್ ಈಸ್ ಇರಲಿ. T ಅಂದರೆ 298 ಕೆಲ್ವಿನ್ ಅದು. ಓಕೆನಾ, ಸೊ ln ಆಫ್ KP ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು, KP ವ್ಯಾಲ್ಯೂ ಬಂದ್ಬಿಟ್ಟು 1.6 × 10⁻12 ಕೊಟ್ಟಿದ್ದಾರೆ ನೋಡ್ರಿ. ಓಕೆನಾ, ರೈಟ್. ಸೊ ದೇರ್ ಫೋರ್ ನಿಮ್ಮ ಆನ್ಸರ್ ಬಂದ್ಬಿಟ್ಟು ಎಷ್ಟಾಗುತ್ತೆ ಈಗ, ಫೈನಲಿ ಯುವರ್ ಆನ್ಸರ್ ವಿಲ್ ಬಿ G0 ಫ್ರೀ ಎನರ್ಜಿ ಆಫ್ ಫಾರ್ಮೇಷನ್ ಆಫ್ NO2 1/2 ಅಂದರೆ ಎಷ್ಟು 0.5. ಸೊ 0.5 × 2 × 86,600 ಮೈನಸ್ R × 298 ಕೆಲ್ವಿನ್ ಟೆಂಪ್ರೇಚರ್ ಕೊಟ್ಟಿದ್ದಾರೆ. ln ಆಫ್ 1.6 × 10⁻12. ಓಕೆನಾ, ಸೊ ದಿಸ್ ಈಸ್ ಯುವರ್ ಆನ್ಸರ್. ಈ ಆನ್ಸರ್ ಬರುತ್ತೆ ನಿಮಗೆ. ಈ ಆನ್ಸರ್ ಯಾವ ಆಪ್ಷನಲ್ಲಿದೆ, ಈ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಲಾಸ್ಟ್ D ಆಪ್ಷನಲ್ಲಿ ಬರುತ್ತೆ. ಥ್ಯಾಂಕ್ ಯು.
हेलो एवरीवन, क्वेश्चन में गिवन है एक प्रोसेस है H2O लिक्विड कन्वर्ट हो रहा है H2O गैस में, टेम्परेचर और प्रेशर गिवन है, हमें करेक्ट चॉइस बतानी है। तो देखो, जो इस तरीके के क्वेश्चंस होते हैं वो किस पे बेस्ड है? ये बेस्ड है हमारी एजम्पशन। क्या एजम्पशन होती है हमारी? कि जो हमारी टोटल एंट्रोपी चेंज है यूनिवर्स का वो क्या रहता है? 0। द टोटल एंट्रोपी चेंज ऑफ द यूनिवर्स, ये कितना रहता है हमारा? इट इज इक्वल टू 0। तो देखो 100 डिग्री सेल्सियस एट 100 डिग्री सेल्सियस एंड 1 एटमॉस्फेरिक प्रेशर। ठीक है, तो यहाँ पे क्या गिवन है? जो H2O लिक्विड है वो इक्विलिब्रियम में है, किसके साथ? विद द गैस। ठीक है ना, तो ये हमारे इक्विलिब्रियम प्रोसेस होता है। ठीक है, तो यहाँ पे जो हमारी इक्विलिब्रियम पे क्या होगा? जो टोटल एंट्रोपी होगी, लिक्विड से गैस कन्वर्ट हो रहा है तो ये हमारा इवेपोरेशन होता है। तो जो हमारी टोटल एंट्रोपी होगी वो किसके इक्वल होगी? एंट्रोपी चेंज फॉर द सिस्टम प्लस एंट्रोपी चेंज फॉर द सराउंडिंग्स। और मैंने क्या बताया, जो टोटल एंट्रोपी है हम उसको क्या लेट करके चलते हैं? उसको हम लेट करके चलते हैं 0। तो यहाँ पे हमें पता है जब कन्वर्जन हो रहा है लिक्विड टू गैस का तो एंट्रोपी सिस्टम की इंक्रीज हो रही है। ये मेरी वैल्यू 0 है, तो जो डेल्टा एस सिस्टम है वो किसके इक्वल होगा? माइनस ऑफ डेल्टा एस सराउंडिंग। ठीक है ना, और एंट्रोपी चेंज किसके? सिस्टम के इंक्रीज हो रही है क्योंकि लिक्विड से गैस में मूव कर रहा है। तो यहाँ पे क्या हो जाएगा मेरा? सिस्टम के केस में पॉजिटिव रहेगी वैल्यू, तो जो हमारी डेल्टा एस ऑफ सिस्टम है वो क्या होगा मेरा? हो जाएगा हमारा इस केस में ग्रेटर देन 0। और सिमिलरली जो डेल्टा एस सराउंडिंग है वो मेरा क्या हो जाएगा? लेस देन 0, क्योंकि वो टर्म मेरी नेगेटिव है। डेल्टा एस सराउंडिंग वो हो जाएगी मेरी लेस देन 0। ठीक है ना, तो हमें पता है कि मैंने बताया एंट्रोपी सिस्टम की इंक्रीज हो रही है, सिमिलर मैनर में एंट्रोपी जो हमारी सराउंडिंग की है वो होगी डिक्रीज। तो सिस्टम के लिए पॉजिटिव वैल्यू, डेल्टा इज ग्रेटर देन 0 एंड सराउंडिंग के लिए लेस देन 0। तो अगर ऑप्शंस देखें तो करेक्ट ऑप्शन है मेरा ऑप्शन नंबर बी। तो इस क्वेश्चन का हमारा करेक्ट आंसर क्या होगा? पार्ट बी। थैंक यू। Hello everyone, in this question we have to find out the value of Q, that is heat, and W, that is work done for the process. In the question it is given that a piston filled with 0.04 mole of an ideal gas expands reversibly. So it is reversible process from 50 ml to 375 ml at constant temperature of 37 degrees Celsius. And it is also given that it absorbs 208 joule of heat. Now let's see. Q is what? That is heat which is absorbed in the solution. Absorbed means it is endothermic process, so it will be plus 208 joule because absorbed heat is endothermic process. Now in the reversible process, for reversible process, Q is always equal to minus W. We have this relation, so from here we can find out W minus W is equal to Q, which is equal to plus 208 joule. From here W will be minus 208 joule. So this is the answer. Now let's see in the option. In the first option Q is equal to plus 208. No, it is wrong because heat is absorbed. In the second option Q is 208, W is plus 208. It is also not correct. In the third option Q is 208 joule, W is minus 208 joule. So this is our correct option. Thank you so much.